ಯುವಜನತೆ ಕೇವಲ ಮೊಬೈಲ್ ಮತ್ತು ದುಶ್ಚಟಗಳಿಗೆ ದಾಸರಾಗದೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾನಸಿಕ ಮತ್ತು ದೈಹಿಕ ಸದೃಢತೆಯನ್ನು ಕಾಯ್ದುಕೊಳ್ಳಬೇಕು. ಕ್ರೀಡೆಯು ಯುವಜನತೆಯ ಒಗ್ಗಟ್ಟಿನ ಸಂಕೇತವಾಗಲಿ ಎಂದು ಮುಖಂಡರಾದ ಹುಸ್ಕೂರು ಮಧೂರಪ್ಪ ಕರೆ ನೀಡಿದರು. ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂತಲಮಡಿವಾಳ ಗ್ರಾಮದ ಎಂಎಸ್ಡಿ ಸ್ಪೋರ್ಟ್ಸ್ ಅರೀನಾ ಮೈದಾನದಲ್ಲಿ ಹುಸ್ಕೂರು ಮಧೂರಪ್ಪನವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಚಾಂಪಿಯನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ಜರುಗಿತು. ಈ ಪಂದ್ಯಾವಳಿಯನ್ನು ಚಿಂತಲಮಡಿವಾಳ ಗ್ರಾಮದ ಯುವಕರಾದ ಅರುಣ್, ಸುಮನ್, ಪ್ರದೀಪ್, ಕಿರಣ್, ಆಕಾಶ್, ಅನಿಲ್, ಹರೀಶ್, ಚಿಂಟು, ಸೋಮು, ಅಜಿತ್ ಮತ್ತು ಸ್ನೇಹಿತರು ಅತ್ಯಂತ ವ್ಯವಸ್ಥಿತವಾಗಿ ಆಯೋಜಿಸಿದ್ದರು. ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಹುಸ್ಕೂರು ಮಧೂರಪ್ಪ ಅವರು, ಈಗಿನ ಯುವ ಸಮುದಾಯವು ಇಂದು ಕ್ರೀಡಾಂಗಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವುದು ಅತ್ಯಂತ ಸಂತಸದ ವಿಷಯ. ಆಟದಲ್ಲಿ ಗೆಲುವು ಸೋಲಿಗಿಂತಲೂ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಕ್ರೀಡಾ ಸ್ಫೂರ್ತಿ ಅತ್ಯಂತ ಮುಖ್ಯವಾಗಬೇಕು. ಈ ಕ್ರೀಡಾಕೂಟವು ಯುವಶಕ್ತಿಯನ್ನ ಒಂದಾಗಿ ಸೇರಿಸಿ ನಮ್ಮ ಸಂಸ್ಕೃತಿ ಮತ್ತು ಬಾಂಧವ್ಯವನ್ನ ಬೆಸೆಯುವ ಸಂಪ್ರದಾಯದ ವೇದಿಕೆಯಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಗೂ ಸಮಾಜ ಸೇವಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಯುವ ಪ್ರತಿಭೆಗಳನ್ನು ಉರಿದುಂಬಿಸಿದರು. ಕ್ರೀಡೆಗೆ ಯಾವುದೇ ರಾಜಕೀಯ ಬೆರೆಸದೆ ಸಂಪೂರ್ಣವಾಗಿ ಯುವಕರ ಪ್ರತಿಭೆಗೆ ಪ್ರೋತ್ಸಾಹ ನೀಡಬೇಕೆಂಬುದನ್ನು ಅತಿಥಿಗಳು ಕ್ರೀಡಾಕೂಟದ ವೇದಿಕೆಯಲ್ಲಿ ಹೇಳಿದರು. ಆಗಮಿಸಿದ್ದ ಇತರ ಗಣ್ಯರು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಮುಂದಿನ ದಿನಗಳಲ್ಲಿ ಇಂತಹ ಮತ್ತಷ್ಟು ಕ್ರೀಡಾಕೂಟಗಳು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಆಯೋಜನೆಗೊಳ್ಳಲಿ ಎಂದು ಆಶಿಸಿದರು. 2 ದಿನಗಳ ಕಾಲ ನಡೆದ ಈ ರೋಮಾಂಚನಕಾರಿ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಕ್ರೀಡಾಭಿಮಾನಿಗಳು ಮತ್ತು ಯುವಕರು ಆಗಮಿಸಿ ಆಟಗಾರರನ್ನು ಪ್ರೋತ್ಸಾಹಿಸಿದರು. ಇನ್ನು ಈ ಕ್ರೀಡಾಕೂಟದಲ್ಲಿ ಮುಖಂಡರಾದ ನರೇಂದ್ರ ಕುಮಾರ್, ಲಾಯರ್ ವೀರಭದ್ರಾರೆಡ್ಡಿ, ಕಿಟ್ಟಯ್ಯ, ಹುಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವರಾಮ್, ಗೂಳಿಮಂಗಳ ನಾಗೇಶ್, ತಾಲೂಕು ಬಿಜೆಪಿ SC/ST ಅಧ್ಯಕ್ಷ ರಾಜಶೇಖರ್, ಸುರೇಶ್ ರೆಡ್ಡಿ ಹಾಗೂ ರಮೇಶ್, ಆಕಾಶ್, ಸತೀಶ್, ಮಾರ್ಕೆಟ್ ಮಂಜು, ಕಾಂಗ್ರೆಸ್ ಯುವ ಮುಖಂಡ ಚಿಂತಲಮಡಿವಾಳ ಮುನಿರಾಜು, ಗೂಳಿಮಂಗಳ ಪ್ರವೀಣ್ ಸೇರಿದಂತೆ ಗಣ್ಯರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿ ಶುಭ ಹಾರೈಸಿದರು. ಬಾರೋ ದರ್ಶನ್ ನಿತ್ಕೋರ ಒರ್ಯಾ ಬಾರೋ ಬಾಮೋರ್ಯಾ ಇಲ್ಲಿ ಈ ಆಟದ ಮೈದಾನದಲ್ಲಿ ಕ್ರಿಕೆಟ್ ಆಟವನ್ನು ಆಡಬೇಕಂದ್ರೆ ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳನ್ನ ನಡಿಬೇಕಂದ್ರೆ ಅರುಣ್, ಆಮೇಲೆ ಸುಮನ್ನು, ಅಪ್ಪಿ, ಪ್ರದೀಪ್, ಆಕಾಶ್, ಅನಿಲ್, ಹರೀಶ್, ಸಿಂಟು, ಆಮೇಲೆ ಯಶವಂತ್ ಇವರೆಲ್ಲ ತುಂಬ ಒಂದು ತಿಂಗಳಿಂದ
2 ತಿಂಗಳಿಂದ ಸತತ ಪ್ರಯತ್ನ ಮಾಡಿ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಇವತ್ತು ಈ ಪಂದ್ಯಾವಳಿಗಳನ್ನು ಶಾಂತ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಅಂತ್ಯಗೊಳ್ತಾ ಇದ್ದಾರೆ. ಇನ್ನೇನು 6 ತಂಡಗಳು ಮಾತ್ರ ಅಂತಿಮ ಹಂತಕ್ಕೆ ಬಂದಿದೆ. ಇದನ್ನು ಇತಿಹಾಸದಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲಿಯೂ ನಡೆದಿಲ್ಲ. ಆ ರೀತಿಯಲ್ಲಿ ಎಲ್ಲರ ಮುಂದೆ ಕ್ಯಾಪ್ಟನ್ ಕರೆದು ಒಂದು ಚೀಟಿ ಮುಖಾಂತರ ಬರೆದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮುನ್ರಾಜು ಇವರ ಸನ್ನಿಹಿತದಲ್ಲಿ ಎಲ್ಲ ಸೇರಿ ಚೀಟಿಗಳನ್ನು ಎತ್ತುವ ಮೂಲಕ ನೇರ ಆಯ್ಕೆ ಮಾಡಿ ಕ್ರಿಕೆಟ್ ಪಂದ್ಯಾವಳಿ ಆಡಂಗೆ ಮಾಡಿ ಆಡಿಸ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ತಾಲೂಕಲ್ಲಿ ಒಂದು ಮಾದರಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿ ಈ ರೀತಿ ಮಾಡಿದ್ದೀವಿ. ಯಾಕಂದರೆ ಅವರು ಯಾರು ಬೇಕೋ ತಂಡಗಳು ಆಡ್ಕೊಂಡು ಆಡಿಸ್ತಾ ಇರ್ತಾರೆ. ಇಲ್ಲಿ ಅಂತಿಮ 6 ತಂಡಗಳನ್ನು ತೆಗೆದು ಚೀಟಿ ಮೂಲಕ ತೆಗೆದು ಪಂದ್ಯಾವಳಿಯನ್ನು ಆಡುವಂಥ ಕಾರ್ಯಕ್ರಮ ಇವತ್ತು ನಾವು ಮಾಡಿದ್ದೀವಿ. ಇದೇ ರೀತಿ ಎಲ್ಲ ಕಡೆ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಇದು 32 ವರ್ಷ 35 ವರ್ಷದ ಹಿಂದೆ ಈ ಕ್ರಿಕೆಟ್ ಆಡೋಕ್ಕೆ ಗ್ರೌಂಡ್ ಇರ್ತಾರಿಲ್ಲ. ನಮ್ಮ ತಾಲೂಕಲ್ಲಿ ಎಲ್ಲ ವ್ಯವಸಾಯ ಮಾಡಿಬಿಟ್ಟು ಹೊಲಗಳ ಗದ್ದೆ ಮಾಡಿಬಿಡ್ತಾಯಿದ್ರು. ಕ್ರಿಕೆಟ್ ಆಡೋಕ್ಕೆ ಕಬಡ್ಡಿ ಆಡ್ತಾಯಿದ್ರು. ಈಗ ಕಬಡ್ಡಿ ಕಾಲಕ್ರಮೇಣ ನಶಿಸಿ ಹೋಗ್ತಾ ಇದೆ. ಕ್ರಿಕೆಟು ಗ್ರೌಂಡ್ಗಳು ಎಲ್ಲ ಕಡೆ ಕ್ರಿಕೆಟ್ ಗ್ರೌಂಡ್ಗಳು ಆದ ಕಾರಣ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಕ್ರಿಕೆಟ್ ಪಂದ್ಯಗಳನ್ನು ನಾವು ಸಂಡೇ, ಶನಿವಾರ ಮತ್ತು ಭಾನುವಾರ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಿ ಆಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಇಷ್ಟೊತ್ತಿಗೆ ಎಲ್ಲ ನಮ್ಮ ಹುಡುಗರು ಹೋಗಿ ಯುವಕರು ಕುಡಿಯೋದು ಇನ್ನೊಂದೊಂದು ಮಾಡ್ತಾಯಿದ್ರು. ಇವತ್ತು ಸಂಜೆವರೆಗೂ ಕಾಯ್ತಾರೆ. ಆಮೇಲೆ ಎಲ್ಲೋ ಒಂದು ಹತ್ರ ಟೂರ್ನಮೆಂಟ್ ಇದೆ, ಪಂದ್ಯಾವಳಿಗಳಿದೆ ಅಂದರೆ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಆಡ್ತಾರೆ. ಹಾಗಾಗಿ ಎಲ್ಲ ಕಡೆಯೂ ಆಟ ಪಾಠಗಳಲ್ಲಿ ಹುಡುಗರು ಯುವಕರು ತೊಡಗಲಿ ಅಂತ ನಾನು ಹಾರೈಸ್ತೀನಿ. ಸರ್ಜಾಪುರ ಹೋಬಳಿ ಚಿಂತಲಮಡವಾಳ ಗ್ರಾಮದಲ್ಲಿ ಚಾಂಪಿಯನ್ಸ್ ಲೀಗ್ ಸೀಸನ್ 1 ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇದೆ. ವಿಶೇಷ ಏನಂದರೆ, ನಾನು ಚಿಂತಲಮಡವಾಳದಲ್ಲಿ ಹುಟ್ಟಿ ಬೆಳೆದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ನಮ್ಮೂರಿನ ಈಗಿನ ಯುವ ತಂಡ ಏನು ರೆಡಿ ಆಗ್ತಿದೆ ಮುಂದೆ ಬಂದು ಕೇಳಿದಾಗ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ಈ ಒಂದು ಆನೇಕಲ್ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ಉಸ್ಕೂರಿನ ಭಾಗದಲ್ಲಿ ಮದ್ದೂರಣ್ಣನವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಮದ್ದೂರಣ್ಣ ಯಾರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಈ ನಿಸ್ವಾರ್ಥ ಸೇವೆ ವಿಚಾರದಲ್ಲಿ ಮುನ್ನೆಲೆಯಾಗಿ ಅವ್ರು ಬರ್ತಾಯಿದ್ದಾರೆ. ಪಕ್ಷ ಯಾವುದೇ ವಿಚಾರಗಳು, ರಾಜಕೀಯ ವಿಚಾರಗಳು ಬದಿಗಿಟ್ಟರೆ ಅವರೇ ನಂಬರ್ 1 ಸ್ಥಾನದಲ್ಲಿರೋದು. ಆ್ಯಕ್ಚುಲಿ ರಾಜಕೀಯವಾಗಿ ಮಾತಾಡೋದು ಬೇಡ, ಬಟ್ ನಮ್ಮ ಈ ಕ್ರೀಡಾ ವಿಚಾರದಲ್ಲಿ, ಕ್ರೀಡಾ ಸ್ಫೂರ್ತಿ ವಿಚಾರದಲ್ಲಿ ಮದ್ದೂರಣ್ಣನವರ ನೇತೃತ್ವ ಮತ್ತು ಅವರ ಒಂದು ಸಹಭಾಗಿತ್ವದಲ್ಲಿ ಏನು ನಡೀತಾ ಇದೆ, ಆ್ಯಕ್ಚುಲಿ ಹೇಳಬೇಕಾದ್ರೆ ಯುವ ತಂಡವನ್ನು ಒಂದು ಕಡೆ ಸೇರಿಸೋದು ತುಂಬ ಕಷ್ಟ. ಆ ವಿಚಾರದಲ್ಲಿ ಮದ್ದೂರಣ್ಣವರು ಯಶಸ್ವಿಯಾಗಿದ್ದಾರೆ. ನಾವು ಎಲ್ಲ ಮೀಡಿಯಾಸನ್ನು ನೋಡ್ತಾ ಇದ್ದೀವಿ. ಕೆಲವರು ಆರ್ಥಿಕವಾಗಿ ಏನೋ ಸಹಾಯ ಮಾಡೋದು, ಹೆಸರನ್ನು ಪಡ್ಕೊಳ್ಳೋದಕ್ಕೆ ಮಾಡ್ತಾರೆ. ಆಗಲೇ ನಾನು ವೇದಿಕೆಯಲ್ಲಿ ಹಂಚ್ಕೊಂಡಾಗ ನಾನು ಆರ್ಥಿಕವಾಗಿ ಸಹಾಯ ಮಾಡಿದ್ರು ಸಹಿತ ನಾನು ಯಾರು ಆಡ್ತಿದ್ದಾರೆ ಗೊತ್ತಾಗಲಿಲ್ಲ. ಮದ್ದೂರಣ್ಣವರು ನನ್ನ ಜೊತೆ ಡಿಸ್ಕಸ್ ಮಾಡ್ತಾರೆ. ಅವ್ನು ನೋಡು ಎಷ್ಟು ಚೆನ್ನಾಗಿ ಫೋರ್ ಹೊಡೆದಿದ್ದಾನೆ, ಅವನು ಅಲ್ಲಿ ಇದು ಮಾಡ್ದ, ಇವ್ರ 10 ರನ್ ಔಟ್ ಆಗಿಬಿಟ್ರು, ಛೇ ಅಂತ ಇದು ಮಾಡ್ತಿದ್ರು. ಅಂದರೆ ಅದರಲ್ಲಿ ನಮ್ಗೆ ಅರ್ಥ ಆಗೋದು, ಬರೀ ಯುವ ತಂಡನ ಬೆಳೆಸ್ತಾ ಇಲ್ಲ, ಅವರು ಕ್ರೀಡಾ ಸ್ಫೂರ್ತಿ ಮನೋಭಾವ ಇಟ್ಕೊಂಡು ಭಾಗಿಯಾಗಿದ್ದಾರೆ. ರಿಯಲಿ ತುಂಬ ಖುಷಿ ಆಗ್ತಿದೆ. ಜೊತೆಗೆ ನಮ್ಮೂರಿನ ಎಲ್ಲ ಕ್ರೀಡಾ ಸ್ಫೂರ್ತಿ ಬೆಳೆಸ್ಕೊಂಡಿರುವಂಥ ನಮ್ಮ ಹುಡುಗರಿಗೆ, ಜೊತೆಗೆ ನನ್ನ ಬ್ರದರ್ ಆದಂಥ ಗೂಳುಮಂಗ್ಲದ ನಾಗೇಶ್ ಅವ್ರಿಗೆ ಎಲ್ಲರೂ ಸಹಿತ ವೇದಿಕೆಯನ್ನು ಹಂಚ್ಕೊಂಡ್ರು. ತುಂಬ ಸಂತೋಷದ ವಿಚಾರ. ವಿಶ್ ಯು ಆಲ್ ದ ಬೆಸ್ಟ್ ಆಲ್ ಮೈ ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಸೀಸನ್ 1 ಪಾರ್ಟಿಸಿಪೆಂಟ್ಸ್. ವಿಶ್ ಯು ಗುಡ್ ಲಕ್. ಜೊತೆಗೆ ವರ್ಷ ಇದೇ ರೀತಿ ನಡೀಲಿ. ಮತ್ತು ಯಾವುದೇ ರೀತಿ ಯಾವುದೇ ವಿಚಾರಗಳಲ್ಲಿ ದ್ವೇಷಗಳನ್ನು ಬೆಳೆಸ್ಕೊಳ್ದೆ ಇದೇ ರೀತಿಯಾಗಿ ಒಟ್ಟಾಗಿ ಮುಂದಾಗಿ ಒಗ್ಗಟ್ಟಾಗಿ ಮುಂದಕ್ಕೆ ಹೋಗಲಿ. ಯಾವುದೇ ಪಕ್ಷ ವಿಚಾರಗಳನ್ನು ತೆಗೆದೇ, ರಾಜಕೀಯ ಕುತಂತ್ರಗಳನ್ನು ಬಳಸ್ಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಬರಲಿ, ಎಲ್ಲರೂ ಬೆಳೀಲಿ. ಅದರಲ್ಲಿ ನನ್ನ ಕೈಲಾದಷ್ಟು ಮಟ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನು ನೆರವನ್ನು ಕೊಡಬೇಕು, ಈ ಊರಿನ ಹುಡುಗನಾಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್ ಮೈ ಆಲ್ ಟೀಮ್ಸ್. CM ಫಿನಿಕ್ಸ್ ಬಾಯ್ಸ್ ಅವರು ಆಯೋಜಿಸಿರುವ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಮ್ಮ ಊರಿನ ಹುಡುಗರಾದರೂ ಮುಂದೆ ಬಂದು ಈ ಒಂದು
ಪಂದ್ಯಾವಳಿಗಳಿಗೆ ಆಯೋಜಿಸಿ ಎಲ್ಲರನ್ನು ಸಹಗೂಡಿಸಿಕೊಂಡು ಭೇದ ಭಾವ ಇಲ್ಲದೆ ಯಾವುದೇ ಮೋಸದ ಆಟವಿಲ್ಲದೆ ಎಲ್ಲ ಕ್ಯಾಪ್ಟನ್ಗಳ ಮುಂದೆ ಪ್ರತಿ ಒಬ್ಬರ ಟೀಮಿನ ಚೀಟಿಗಳನ್ನು ಎತ್ತಿ ಇವತ್ತು ಈ ಆಯೋಜಿಸಿರುವ ಯಾರೇ ಗೆಲ್ಲಲಿ ಯಾರೇ ಸೋಲಲಿ ಬಟ್ ಆಟ ಅನ್ನೋದು ಒಂದು ಇದು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ CM ಬಾಯ್ಸ್ ಅವರಿಗೆ ಮೂಲಕ ಧನ್ಯವಾದಗಳು ಹೇಳ್ತೇವೆ. ಇಲ್ಲಿ ಬಂದಿರೋ ಎಲ್ಲ ತಂಡಗಳಿಗೂ ಧನ್ಯವಾದ ತಿಳಿಸ್ತೇವೆ. ನಮ್ಮ ಚಿಂತಾಲ ಮಡಿವಾಳ ಗ್ರಾಮದಲ್ಲಿ ಮೊಟ್ಟ ಬಾರಿಗೆ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಆಯೋಜನೆ ಮಾಡಿದ ಎಲ್ರಿಗೂ ಅಭಿನಂದನೆಗಳನ್ನು ಹೇಳ್ತೀನಿ. ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಬಿ ಮುದ್ರಪ್ಪನವರ ನೇತೃತ್ವದಲ್ಲಿ ಇವತ್ತು ತುಂಬ ಚೆಂದಾಗಿ ಮೂಡಿ ಬಂದಿದೆ. 20 ತಂಡಗಳು ಬಂದಿದ್ದು ಈಗಾಗಲೇ ಎಲ್ಲ ಆಗಿ 6 ತಂಡ ಸೆಮಿಫೈನಲ್ಗೆ ಹೋಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಹೋಗಿರೋರಿಗೆಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಮಡ ಗ್ರಾಮದ ಯುವಕರೆಲ್ಲ ಸೇರಿ ಮೊಟ್ಟ ಬಾರಿಗೆ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡಿರ್ತಾರೆ. ಅದಕ್ಕೆ 20 ತಂಡಗಳು ಸೇರ್ಪಡೆಯಾಗಿದ್ವು. ಅದರಲ್ಲಿ ಇವಾಗ 6 ತಂಡ ಸೆಮಿಫೈನಲ್ಗೆ ಬಂದು ಅದೆಲ್ಲ ಇವಾಗ ಆಡ್ತಾಯಿದ್ದಾರೆ. ಎಲ್ಲ ಹುಡುಗರಿಗೂ ಒಳ್ಳೆಯದಾಗಲಿ, ಮುಂದಿನ ದಿನ ಇದೇ ಥರ ನಡ್ಸ್ಕೊಂಡು ಹೋಗಲಿ ಅಂಥೇಳಿ ನಾವು ಡಾಕ್ಟರ್ ಮಧುರಣ್ಣವರ ನೇತೃತ್ವದಲ್ಲಿ ಚಿಂತನಮಳವಳ್ಳ ಗ್ರಾಮಸ್ಥರು ಅಂದರೆ ಅರುಣ್ ಮತ್ತು ಸುಮನ್, ಪ್ರದೀಪ್ ಇವರು ನಡೆಸ್ತಾ ಇರೋಂಥ ಕ್ರಿಕೆಟ್ ಟೀಮು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡ್ಕೊಂಬರ್ತಾಯಿದೆ. ಚೆನ್ನಾಗಿ ಆಡ್ತಾಯಿದ್ದಾರೆ. ಈಗ ಫೈನಲ್ ನಡೀತಾ ಇದೆ. ಬಟ್ ಉಸ್ಕೂರು ಮಧುರಣ್ಣವರ ನೇತೃತ್ವದಿಂದ ಈ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭವಾಗಿವೆ. ಇದು ಮೊದಲನೇ ವರ್ಷ ನಡೀತಿದೆ. ಇನ್ನೂ ಮುಖಾಂತರ ಪ್ರತಿ ವರ್ಷವೂ ನಡೀಬೇಕು ಅಂತ ಮಧುರಣ್ಣವ್ರು ಹೇಳಿದ್ದಾರೆ. ಪ್ರತಿ ವರ್ಷವೂ ಮಾಡಿರಿ, ಅದೇನೇ ಸಪೋರ್ಟ್ ಆಗಲಿ ನಾನು ಮಾಡ್ತೀನಿ ಅಂತ ಮಧುರಣ್ಣವರು ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಮಾಡೋಣ ಅಂತ ನಾವು ಆಸಕ್ತಿಯಾಗಿದ್ದೀವಿ. 21 ಟೀಮ್ಗಳು ಬಂದಿದೆ. ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇತ್ತು ಮತ್ತು ಪ್ರತಿಯೊಂದೂ ಎಲ್ಲ ಥರದ ವ್ಯವಸ್ಥೆನೂ ನಾವು ಮಾಡಿಕೊಟ್ಟಿದ್ದೀವಿ. 2 ದಿನ ಟೂರ್ನಮೆಂಟ್ ನಡೆದಿದೆ. ಇವತ್ತೇನೆಂದರೆ ಇವತ್ತು 2 ದಿನ ನಾವು ಮಧುರಣ್ಣವರ ನೇತೃತ್ವದಲ್ಲಿ CCL ಸೀಸನ್ 1 ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ವಿ. ಟೂರ್ನಮೆಂಟು ತುಂಬ ಚೆನ್ನಾಗಿ ಬಂದಿದೆ. ಒಟ್ಟು 21 ಟೀಮ್ಗಳು ಭಾಗವಹಿಸಿದ್ವು. ಅದರಲ್ಲಿ ಈಗ ಬಂದು ಸೆಮಿಫೈನಲ್ ರೌಂಡ್ ನಡೀತಾ ಇದೆ. ಇದೇ ಥರ ಇನ್ನೂ ಟೂರ್ನಮೆಂಟ್ ಹೆಚ್ಚಾಗಿ ನಾವು ಮಾಡ್ತೀವಿ. ವರ್ಷವೂ ಇದು ನಿಲ್ಲಿಸೋದಿಲ್ಲ, ಪ್ರತಿ ವರ್ಷವೂ ಮಾಡ್ತೀವಿ. ನಮ್ಮ ಮಧುರಣ್ಣವ್ರ ಕಡೆಯಿಂದ ನಮಗೆ ಸಪೋರ್ಟ್ ತುಂಬ ಇದೆ. ಸೊ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತಿರೋದು ಇದೇ ಫಸ್ಟ್ ವರ್ಷ. ಸೊ ಇದನ್ನೇ ಮುಂದಿನ ವರ್ಷಗಳಲ್ಲಿ ಕಂಟಿನ್ಯೂ ಮಾಡ್ತೀವಿ. ಸ್ಟಾಪ್ ಅಂತೂ ಮಾಡೋದಿಲ್ಲ, ಮಾಡ್ತೀವಿ. ಇದೇ ಥರ ನಮ್ಮ ಹುಡುಗರು ಅರುಣ್, ಸುಮನ್, ಪ್ರದೀಪು ಮತ್ತು ಆಕಾಶು, ಹರೀಶು ಎಲ್ಲ ಹುಡುಗರು ತುಂಬ ಸಪೋರ್ಟ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಮಾಡ್ತಿದ್ದಾರೆ. ಸೊ ಇದನ್ನು ಬಿಡೋದಿಲ್ಲ, ಮಾಡ್ತಾಯಿದ್ದೀವಿ, ಕಂಟಿನ್ಯೂ ಮಾಡ್ತೀವಿ ಸರ್. ಯಾಕೆ ಅಂತಂದರೆ ನಾನು ಕಾಲೇಜಿಂದನೂ ಸ್ಪೋರ್ಟ್ಸ್ ಆಡ್ಕೊಬಂದಿದ್ದೀನಿ. ಸೊ ಮಧುರಣ್ಣವ್ರ ಜೊತೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೂ ಆಡಿದ್ದೀನಿ. ಸೊ ಅದರಿಂದ ನಮಗೆ ಒಂದು ಇಂಟ್ರೆಸ್ಟ್ ಏನಂದರೆ ಸ್ಪೋರ್ಟ್ಸಲ್ಲಿ ಕ್ರಿಕೆಟ್ ಅಂತ ತುಂಬ ಇಂಟ್ರೆಸ್ಟ್ ಇದೆ. ಮಧುರಣ್ಣವ್ರಿಗೂ ತುಂಬ ಇಂಟ್ರೆಸ್ಟ್ ಇದೆ, ಅವ್ರಿಗೂ ಇದೆ. ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಹೇಳ್ತಿದ್ದಾರೆ, ಕಾಲ್ ಮಾಡಿ ಹೇಳ್ತಾರೆ, ಮಾಡಿರಿ, ಚೆನ್ನಾಗಿ ಮಾಡಿರಿ, ನಾನು ಸಪೋರ್ಟ್ ಮಾಡ್ತೀನಿ, ಮಾಡಿರಿ, ಏನೇ ಇದ್ದರೂ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದರಿಂದ ನಮ್ಗೆ ಅದೊಂದು ಧೈರ್ಯ ಇದೆ. ಸೊ ಅದರಿಂದ ನಾವು ಸ್ಟಾಪ್ ಮಾಡೋದು ಬೇಡ. ಸೊ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅವ್ರು ಹೇಳಿದರು. ಚೆನ್ನಾಗಿ ಮಾಡಿರಿ, ದೊಡ್ಡ ಮಟ್ಟದಲ್ಲಿ ಮಾಡಿರಿ. ಈಗ ಬಂದು ತಾಲೂಕು ಮಾತ್ರ ಮಾಡಿದ್ದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಣ. ಸೊ ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಇನ್ನೂ ಟೀಮ್ಗಳು ತುಂಬ ಬರ್ತವೆ. ಸೊ ಅದನ್ನು ಇವಾಗ ಮಾಡ್ತಿರೋದು ಬರೀ ಶನಿವಾರ ಭಾನುವಾರ. ಸೊ ಮುಂದಕ್ಕೆ ಇನ್ನೂ ಒಂದು ತಿಂಗಳಾಗಲಿ ಲೀಗ್ ಮ್ಯಾಚ್ಗಳ ಥರ ಮಾಡ್ತೀವಿ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ. ಸೊ ಮಧುರಣ್ಣವ್ರ ಸಪೋರ್ಟ್ ಇದೆ, ನಮ್ಮ ಶಿವರಾಮಣ್ಣವ್ರ ಸಪೋರ್ಟ್ ಇದೆ, ಲಾಯರ್ ಭದ್ರಣ್ಣವ್ರ ಸಪೋರ್ಟು ಇದೆ. ಸೊ ಇವರೆಲ್ಲರ ಸಪೋರ್ಟಿಂದ ನಾವು ತುಂಬ ದೊಡ್ಡದಾಗಿ ಮಾಡ್ತೀವಿ ಇನ್ನು. ಥ್ಯಾಂಕ್ ಯು ಸರ್.